ಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಪಡಿ ಬಿಡಿಕಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರುತ್ತಾಳ ನನ್ನ ಹುಡುಕಿ ಬರುತ್ತಾಳ ನನ್ನ ಹುಡುಕಿ
ಇದು ಮುಂದೆ ಕೇಳು. ನನಗೆ ಡ್ಯಾನ್ಸ್ ಮಾಡಿ ಸುಸ್ತಾಗ್ಬಿಡ್ತು ನೋಡಿ. ನಾನಿನ್ ಮನೆಗೆ ಹೋಗ್ತೀನಿ, ನೀನು ಮನೆಗೆ ಹುಷಾರಾಗಿ ಹೋಗು. ನನ್ಗೆ ಹೋಗೋದ್ ಗೊತ್ತೈತಿ ನೀನ್ ರೈಟ್. ಹೇ ನೀನ್ ಸಾಮಾನ್ ಹಿಡ್ಕೊಂಡು ಹೋಗೋ ಮರಯ್ಯ. ಅದು ಗಟ್ಟಿ ಐತಿ ಬಿಡೆ. ಛತ್ರಿ ನೋ ಮರಯ್ಯ. ಹೌದು ಬಡಪ್ಪ, ಅದಕ್ಕ ಉದ್ದ ತಂದಿರೋದು. ನಾನು ಬಾಳೆಹಣ್ಣು ನೋಡ್ರಿ, ಬಾಳೆಹಣ್ಣು ಮೊನ್ನೆ ಈ ಜಾತ್ರೆ ಅಂತ 3 ಟನ್ ಬಾಳೆಹಣ್ಣು ತಂದಿದ್ದೆ. ನಮ್ಮ ಚೈತ್ರ, ರೋಜಾ, ಭಾರತ, ಯಶೋಧ ಎಲ್ಲರೂ ತಿಂದಾಕ್ಬಿಡ್ದಾರೆ ನನ್ನ ಬಾಳೆಹಣ್ಣು. ಅಷ್ಟು ರುಚಿ ಅದಾವಂತ್ರಿ ನನ್ನ ಬಾಳೆಹಣ್ಣು. ಯಾರು ಬೇಕೋ ಯಾರಿಗಿಲ್ಲ, ಬೇಗ 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 ಬಂದು ಬಿಡ್ರಿ, ಬಾಳೆಹಣ್ಣು ಕೊಡ್ತೀನಿ. ಚೈತ್ರ, ಮಾಯಕ್ಕ, ಮರಕ್ಕ ಇವ್ರನ್ನೆಲ್ಲ ನೆನ್ಪಿಟ್ಕೊಂಡಿ ಅಂದ್ರ ಅದಕ್ಕ ನೀನ್ ಇಟ್ಟೊಂಗ್ ಕುಳ್ಮಿನ್ರಿ ಆಗಿರೋದು. ಹೋಗ್ಲಿ ಹಸಿರ ಏ ಬಾಳೆಹಣ್ಣ ನೋಡ್ರಿ ನನ್ನ ಬಾಳೆಹಣ್ಣಿನ ರೇಟ್ ಈಗ 1.25 ರೂಪಾಯಿ. ಅಪ್ಪ ಬಗ್ಗಸ್ಕ ಸ್ವಲ್ಪ. ಇನ್ನು ಸ್ವಲ್ಪ ತೊಂದ್ರೆ 2.5 ರೂಪಾಯಿ. ಹುಡುಗರಿಗೆ ಆದ್ರೆ ಐತಲ್ಲ 3 ರೂಪಾಯಿ. ಏನು ಜರ ಒಂದು ಕಲ್ಲು ಓದಿರ್ತಾವ ಅವ್ರಿಗೆ 10 ಗೆರುವ ಬಾಳೆಹಣ್ಣು ಕೊಡ್ತೀವಿ. ಇನ್ನು 18 ವರ್ಷದ ಮೇಲ್ಪಟ್ಟವ್ರಿಗೆ ಆದ್ರೆ ನಮ್ದು ತಿಮ್ಮಂದು ದಪ್ಪಂದು ಮಾಲ ಐತಿ, ಅದನ್ನ ಕೊಡ್ತೀವಿ. ನೀವು ಕೊಡೋದ್ರೆಲ್ಲ ತೋರ್ಸೋದು. ಈಗ ತೋರಿಸ್ಬೇಡ್ರಿ ಬಾಳೆಹಣ್ಣ, ಹೊಸ ಸ್ವಲ್ಪ ನಿಂತಿರ್ತೀರ. ಹೆಂಗ್ ಮಾಡಿ ನೋಡ ಹುಡುಗಿ, ನನ್ನ ಬಾಳೆಹಣ್ಣು ಅಂತ ಆ ರೀತಿ ಕರಿಬೇಡ. ನಮ್ಮಪ್ಪ ನಮ್ಮಮ್ಮ ಸೇರಿ 20,000 ರೂಪಾಯಿ ಖರ್ಚು ಮಾಡಿ ಬಸವರಾಜ ಅಂತ ಹೆಸರಿಟ್ಟವ್ರೆ. ನಾನು ಬಾಳೆಹಣ್ಣು ಮಾರುವ ಸಲುವಾಗಿ ಬಸವರಾಜವಾಗಿ ಬಾಲು ಅಂತ ಆಗೈತೆ. ನೀನು ಪ್ರೀತಿ ಇದ್ದ ಬಾಲು ಅಂತ ಕರಿಯ ಸಾಕು. ಅಲ್ಲಲೇ ನಾನ್ ನೋಡಿದ್ರ ನಿನ್ನ ಬಾಳೆಹಣ್ಣು ರೇಟ್ ಎಷ್ಟು ಅಂತ ಕೇಳಕ್ ಬಂದ್ರ ನೀನ್ ಇಲ್ದಿರೋದೆಲ್ಲ ಬೊಗಳಕತ್ತಿಯಲ್ಲ, ಹಂಗೈತಿ ನಿನ್ನ ಮೈಯಾಗ. ನೋಡ ಹುಡುಗಿ, ನನ್ನ ಹತ್ರ ಒಂದ್ ಐತಿ, 1.25 ರೂಪಾಯಿಗೆ ಒಂದು. 2 ತಗೊಂಡ್ರೆ 3 ರೂಪಾಯಿ. 3 ತಗೊಂಡ್ರೆ 3 ರೂಪಾಯಿಗೆ ಕೊಡ್ತೀನಿ ನಾನು ನಿನಗೆ. ಮತ್ತೆ ಅದು ಇನ್ನೊಂದೈತೆ, ಸ್ಪೆಷಲ್ ಆಗೈತೆ. ಅದಾದ್ರೆ ನೀನು ಫ್ರೀ ಕೊಡ್ತೀನಿ. ಫ್ರೀನಾ? ಯಾಕ? ಹೌದೇನ? ಅದ್ ಯಾವ್ದದು ಅಂತ ಪೆಸಲ್ ಬಾಳೆಹಣ್ಣ ಒಸಿತಾಗ ತೋರ್ಸ್ಬಾರ್ದೇನ? ಹಂಗ ಅಲ್ಲಲ್ಲಿ ತೋರ್ಸೋದಲ್ಲ. ನಿನಗೆ ನೀನ್ ನೋಡ್ಬೇಕಂತ ಆಸೆ ಇದ್ರೆ ನಮ್ಮ ಅಂಚಿ ಮೇಲೆ ಕರ್ಬಸಣ್ಣ ಆಫ್ಟರ್ ಬಿಲ್ಡಿಂಗ್ ಕಟ್ಸಿದ, ನೀನು ಓಪನ್ ಆಗಿಲ್ಲ, ಅಲ್ಲಿ ಯಾರೂ ಬರಲ್ಲ. ಎಷ್ಟ ತರ ನೋಡ್ತೀಯ ನನ್ನ ಬಾಳೆಹಣ್ಣು ಹೆಂಗೈತಂತ ರುಚಿ ನೋಡ್ಕೊಂತ. ಅಲ್ಲೇ ಬಾಳೆಹಣ್ಣು ಇನ್ನು ತೋರ್ಸು ಅಂದ್ರ ಅಲ್ಲಿಗ್ ಬಾ ಇಲ್ಲಿಗ್ ಬಾ ಅನ್ನೋ ಕತ್ತಿಯಲ್ಲ. ಏನಾರ ಚುಮ್ಮು ಚುಮ್ಮು ಅಂತೈತ ಏನಂತೈತಿ? ಇಲ್ಲಿ ನೋಡಪ್ಪ ಉಳ್ಮಿಟ್ರಿ ತಗೊಳಪ್ಪ. ಹುಡುಗಿ ಅಂತ ಕರೆಯಬಿಟ್ಟು ಕತ್ತೆ ಅಂತ ಕರೆಯಕಾಗುತ್ತಾ? ಚಂದ ಸಂಮೇಶ ನೀವ ಹುಡುಗಿ ಯಾರಂತ ಹೇಳ್ಬೇಕು? ನನ್ನ ಹೆಸರು ಶೈಲಜ ಅಂತ, ನೀನ್ ಬೇಕಾದ್ರೆ ಶೈಲು ಅಂತ ಕರಿ ಸಾಕು. ಓ ನನ್ನ ಶೈಲು ಬೇಡ, ನೀನು ರೈಲು. ನೀನು ಮುಳ್ಕಂತ ಹಿಂಗ್ ಹೇಳಿದ್ರು ನಾನು ಎತ್ತ ಮಾಸಕತ್ತಲ್ಲ ಹಂಗ ಚುಮ್ಮ ಅಂತ. ಏಪ್ಪ ಬಾಲ ಧೂಮ್ ಅನ್ನೋದು ಬೇಡ, ನಿನ್ನ ಧೂಮ್ ನಿನ್ನ ಹತ್ರನೇ ಹಿಡ್ಕ ಅನ್ನಂಗ. ಅಲ್ಲಿ ದೊಡ್ಡದೊಂದು ಬಾಳೆಹಣ್ಣು ಕಾಣಕತ್ತೈತಲ್ಲ, ಹಸಿ ಹೊಸಿ ತಗದ್ ಕೊಡ್ತೀನಿ. ಈ ಕಡೆ ಒಟ್ಟಾರ ಕೊಡೋ ಮರ ಆಮೇಲೆ ಕೇಳ್ತೀನಿ. ಕೊಡ್ತೀನಿ ತಗೊಳ್ಳೋ ಶೈಲು, ಕೊಡ್ತೀನಿ. ಆದ್ರೆ ನಿನ್ನ ಹತ್ರ ದುಡ್ಡು ಬೇಡ. ಇನ್ನು ನಾನು ರೇಟ ಕೇಳಿಲ್ಲ. ಫಸ್ಟ್ ಬಾಳೆಹಣ್ಣು ಕೈ ಕೊಟ್ರೆ ರೇಟ್ ಕೇಳ್ತೀನಿ. ಕೊಡೋ ದೊಡ್ಡದಿಲ್ಲ ಬಿಡು, ನಿನ್ನಂಗ ಕುಳ್ಳಕ್ಕೈತಿ ಅಂದಂಗ. ಇದ್ರ ರೇಟ್ ಎಷ್ಟ್ ಮಾಡಿ ಅಂತೀನಿ. ನಿನ್ನ ಹತ್ರ ದುಡ್ಡು ತಗೊಳಲ್ಲ, ಆದ್ರೆ ಒಂದೇ ಒಂದು ಕೇಳ್ತೀನಿ. ಅದೇನಪ್ಪ ಅಂತ ಕಂಡೀಷನ್ ಅಂತೀನಿ. ಅದೇ ನಿನ್ನ ನಿನ್ನ ಕೆಂಪಾದ ತುಡಿ ಇದ್ದ ಒಂದೇ ಒಂದು ಕೊಡ ಮುತ್ನ ಸಾಕು. ಹೌದು, ಮತ್ತೆ ಏನೋ ಹೊಸ ತಲೆಗೆ ಕೊಟ್ಟು ಮಾತಾಡ್ಸಿದ್ರ ಸಾಕು ಮೂತ್ ಕೊಡ್ತೀಯ. ಇಲ್ಲ ನನ್ನ ತಪ್ಪು ಕೊಡ್ತೀಯ. ಹಿಂಗ ಕೇಳ್ತಾವಿ. ಹಳಾದ ಗಂಡ ಮಕ್ಳು ಬುದ್ಧಿನೇ ಇಟ್ ನೋಡ್ರಿ. ಹೆಂಗಾರ ಆಗಿರ್ಲಿ ಬಲೆ ಗಂಡ ಮಕ್ಳು ಬುದ್ಧಿನ ಇಟ್. ನೀವೇನ ಆಟ ಹೆಂಗಾರ ಆಗಿರ್ಲಿ ಇದು ಹೆಂಗ ನನ್ನ ಬಲೆಯಾಗ ಬಿದ್ದೈತಿ. ಇರೋ ಬರೋ ರೊಕ್ಕನೆಲ್ಲ ಕಸ್ಕೊಂಡು ಕೈ ಕೊಟ್ರಾತ. ನೋಡ್ರಿ ಬಾಳಿಮಮ್ಮ, ನನಗ ರೇಷ್ಮೆ ಸೀರೆ ತರ್ಬೇಕಂತ ಭಾರಿ ಆಸೆ ಆಗೈತಿ. ಅದಕ್ಕ ನಿಮ್ಮ
ಮಾತ್ರ ಸ್ವಲ್ಪ ಏನಾರ ಇದ್ರ ತಗೋದ್ ಕೊಡ್ತೀರೇನ? ಅದಕ್ಕೆ ಯಾಕೆ ಅಷ್ಟೊಂದು ಇದು ಮಾಡಿದ್ವಿ, ತಗೊಳ್ಳೆ ಕೊಡ್ತೀನಿ. ದುಡ್ಡ ಹಿಡ್ಕೊಂಡ್ ಬಂದಿಲ್ಲ, ಖಾಲಿ ಕೈಯಲ್ಲಿ ಎಡ್ಸಕತ್ತನ ಗಿಡ್ ಮಿಂಡ್ರಿ ಮಾಮ ಏನು. ಆತು ಬಿಡಪ್ಪ, ಇದು ಭಾರಿ ಸಂತೋಷ ಆತು. ಇದೇ ಸಂತೋಷದಾಗ ಒಂದು ಜನಗಳು ಕೂತಾರಲ್ಲ ಗಾಸ್ ಸಾಂಗ್ ಎಬ್ಬಸ್ ಎಬ್ಬಸ್.
ಬಾಸ್ತು ನಾ ಹಾಗೆಲ್ಲ ಕೊಡೋದಿಲ್ಲ. ಲೇ ಕಂತ್ರಿ, ಆ ಕುತಂತ್ರ ಕತ್ತಿ ನಾಯಿ ನಿನಗೆ ಬಾಸ್ ಇರಬಹುದು, ಈ ರಾಣ ಪ್ರತಾಪನಿಗಲ್ಲ. ಒಮ್ಮನೆ ಕೈಯಲ್ಲಿ ರಾಣವನ್ನು ಕೊಟ್ಟು ಆ ನಂತರ ಹೋಗಿ ಅವನಿಗೆ ಹೇಳು, ಈ ರಾಣನ ಕಣ್ಮುಂದೆ ನಡೆಯುವ ಪ್ರತಿಯೊಂದು ಡೀಲಿಗೂ ಈ ರಾಣನೇ ಅಧಿಪತಿ ಎಂದು. ಅಯ್ಯೋ ಸಾಹೇಬ್ರೆ, ಅವ್ರುಂಟು, ಏನಾದ್ರೂ ಮಾಡ್ಕೊಳ್ರಿ, ನನ್ನ ಮಾತ್ರ ಹೇಗಿದೆ ಸೂರ್ಯ ಈ ರಾಣನ ಕುತಂತ್ರ ಕಾರಾಸ್ಥಾನ? ನಿನ್ನ ಖಜಾನೆ ಸೇರಬೇಕಾಗಿದ್ದ 60 ಕೋಟಿ ಹಣ ಈ ರಾಣನ ಖಜಾನೆ ಸೇರಿ ಹೋಯಿತು. ಇದನ್ನು ಅರಿತು ಇಷ್ಟೇ ನಿನ್ನ ಗಡಿಭಾಗ ಎಂದು ಮುಚ್ಕೊಂಡಿದ್ದರೆ ಸರಿ, ಇಲ್ಲವಾದರೆ ನಿನ್ನ ತಲೆಯನ್ನೇ ಕತ್ತರಿಸಿ ಆ ಮಾರಮ್ಮನಿಗೆ ರಕ್ತದ ಅಭಿಷೇಕ ಮಾಡಿಸದ ಬಿಡಲಾರ ಈ ಚದುರಂಗದ ಚಕ್ರವರ್ತಿ ರಾಣ ಪ್ರತಾಪ ಸಿಂಹ. ಇರುವ ಜುಡು ಜುಡು ಆದರೆ ನನ್ನ ಪ್ರಿಯತಮ ಎಷ್ಟು ಹೊತ್ತಾದರೂ ಏಕೆ ಬರಲಿಲ್ಲ? ಹಾಯ್ ದೀಪ, ನೀನು ಬಂದು ತುಂಬಾ ಹೊತ್ತಾಯ್ತೇನೋ ಅಲ್ಲ. ಈ ನಿನ್ನ ಪ್ರೇಮದ ಸುಖ ಕೋಮಲ ಹೃದಯವನ್ನು ಕಾಯಿಸುವಂತೆ ಮಾಡಿದ ಈ ನಿನ್ನ ಪ್ರೇಮವನ್ನು ಕ್ಷಮಿಸು. ತೇಜು, ನಿಮ್ಮನ್ನು ಕ್ಷಮಿಸುವ ಮಾತೆಗೆ ತೇಜು, ಅರ್ಜೆಂಟ್ ಆಗಿ ಬಾ ಎಂದು ಫೋನ್ ಮಾಡಿ ಹೇಳಿದೆಯಲ್ಲ, ಅದಕ್ಕೆ ನಾನು ಬೇಗನೆ ಬಂದು ಕಾಯ್ತಾ ಇದ್ದೀನಿ. ಅದೇನು ಸಂತೋಷದ ವಿಷಯ ಅಥವಾ ದುಃಖದ ವಿಷಯ? ದೀಪ, ಅದೇನಿಲ್ಲ, ಆದರೆ ಅದನ್ನು ಹೇಳಬೇಕೆಂದ ಬಂದೆ. ಆದರೆ ನನ್ನಲ್ಲಿ ಮಾತನಾಡುವ ಕಾತರದ ನೆನಪಿನಲ್ಲಿ ಆ ವಿಷಯ ಮರೆತು ಬಿಟ್ಟೆ ದೀಪ. ನೋಡಿ ತೇಜು, ಕಾತರ ಬಿಟ್ಟು ಆ ವಿಷಯವನ್ನ ಮರ್ತು ಹೋಗ್ಬಿಡ್ಬೇಡ್ರಿ. ಅದೇನು ಅಂತ ಈಗಲಾದರೂ ಹೇಳಿ. ದೀಪ, ಅದೇನಿಲ್ಲ, ನಾನು ಕೆಲಸಕ್ಕೆ ಮೊನ್ನೆ ಅರ್ಜಿ ಹಾಕಿದನಂತ ಹೇಳಿದೆಯಲ್ಲ, ಅದರ ಇಂಟರ್ವ್ಯೂದಾಗ ಕರೆದಿದ್ದಾರೆ. ಆದರೆ ನನ್ನ ಒಂದ ಮನಸ್ಸಿಗೆ ಅದೇನೋ ತಿಳಿಯದಂತಾಗಿದೆ ದೀಪ. ತೇಜು, ಇಷ್ಟೊಂದು ಸಂತೋಷದ ವಿಷಯನ ನೀವು ಈ ರೀತಿ ಬೇಸರದಿಂದ ಹೇಳ್ತಿದ್ರಲ್ಲ. ನೋಡಿ ತೇಜು, ಆ ಕೆಲಸ ನಿಮಗೆ ಸಿಕ್ಕರೆ ನಿಜವಾಗಲೂ ನಾನು ಸಂತೋಷ ಪಡುತ್ತೇನೆ. ಸಂತೋಷ ಸಂತೋಷ ಆಗುತ್ತದೆ ದೀಪ. ಗೋ ದೀಪ, ಅಲ್ಲಿ ನೋಡು, ನೇತ್ರದಲ್ಲಿರುವ ಬೆಳ್ಳಕ್ಕಿಗಳ ಸಾಲು ಆಕಾಶಕ್ಕೆ ಉರಿದುಂಬಿ ಹೂವಿನ ಆದಂತೆ ಶುಭ ಹಾರೈಸ್ತಾ ಇದೆ ದೀಪ. ಇಲ್ಲಿ ನೋಡು, ಆ ಸುಂದರ ಗುಲಾಬಿ, ಆ ತುಂಬಿ ಎಷ್ಟೊಂದು ಹೊರ ತಪ್ಪಿಸಿಕೊಂಡು ಒದ್ದಾಡುತ್ತಿದೆ. ಅದೇ ರೀತಿ ಆ ಸಮುದ್ರದ ದಂಡೆಯ ಮೇಲೆ ನವ ಪ್ರೇಮಿಗಳು ಶುಭ ಸಂತೋಷದಿಂದ ಜೀವನವನ್ನು ಸಾಗಿಸುತ್ತಾ ಇದ್ದಾರೆ ದೀಪ. ಓಯ್, ಆದರೆ ಇವುಗಳನ್ನು ನೋಡಲು ಈ ಎರಡು ಕಣ್ಣು ಸಾಲದಂತಾಗಿದೆ ದೀಪ. ಹೌದು ತೇಜು, ಕಣ್ಣಲ್ಲಿ ಹುಟ್ಟಿದ ಪ್ರೀತಿ ಆಕಾಶದಿಂದ ಆಡಂಬರವಾಗಿ ಹಬ್ಬಿದೆ. ಹೃದಯದಲ್ಲಿ ಚಿಗುರಿದ ಪ್ರೀತಿ ಈ ಭೂಮಿಯ ಬೆಳ್ಳಿಗಿಂತ ಆಡಂಬರವಾಗಿ ಹಬ್ಬಿದೆ. ಹೌದು ದೀಪ, ಇಂತಹ ಆಡಂಬರವಾದ ಪ್ರೀತಿಗೆ ತಾಳಲಾರದೆ ನಾನು ಕಟ್ಟಿದ ಗೂಡು ಎನ್ನುವುದು ಆ ಹೃದಯಕ್ಕೆ ಜಾಗವಿಲ್ಲದೆ ವಿಲವಿಲನೆ ಒದ್ದಾಡುವಂತಾಗಿದೆ ದೀಪ. ಬೇಗನೆ ಬಂದು ಹಂಚಿಕೋ ಬಾಗಿಲತಿ. ಹೌದು ತೇಜು, ನಾವು ಕಂಡ ಕನಸು ನನಸಾಗುವ ಸಮಯದಲ್ಲಿ ಎಲ್ಲಿ ಚಂಡಮಾರುತದ ಅಲೆಗಳು ಬಂದು ಈ ನಮ್ಮ ಪ್ರೀತಿ ಅಲ್ಲಲ ಕಲ್ಲಲಾಗುತ್ತದೆ ಎಂದು ನನಗೆ ಭಯವಾಗುತ್ತದೆ. ಹೇ ದೀಪ, ಇಂತಹ ಆತಂಕ ಎಂದಿಗೂ ಪಡಬೇಡ. ಈ
ನಿನ್ನ ಪ್ರಿಯತಮ ನಿನ್ನ ಜೊತೆಗಿರುವಾಗ ಅದು ಎಂತ ಚಂಡ ಮಾರುತ್ತವೇ ಆಗಲಿ, ನಮ್ಮ ಪ್ರೀತಿಗೆ ಅಡ್ಡ ಬಂದರೆ ಸರಿ. ಆ ಹಳೆಗಳಿಗೆ ಅಡ್ಡ ಕಟ್ಟಿ ನಿಂತು ಗಾಳಿ ಹುಡುಕಿ ತೋರಿಸುವ ಬಾಣ ನನ್ನದು ಪ್ರಿಯೆ. ತೇಜು, ನೀವು ಇಂಟರ್ವ್ಯೂಗೆ ಅಂತ ಬೆಂಗಳೂರಿಗೆ ಹೋದ್ಮೇಲೆ ನಮ್ಮಣ್ಣ ಯಾರಾದ್ರೂ ನೋಡಿ ಯಾರಾದ್ರೂ ಗಂಟಾಗ್ಬಿಟ್ರೆ ಅಂತ ಭಯ ಆಗ್ತಾ ಇದೆ. ಏ ದೀಪ, ಆ ರೀತಿ ಆತಕ್ಕೆ ಎಂದಿಗೂ ಪಡಬೇಡ. ನಾನು ಬೆಂಗಳೂರಿನಿಂದ ಇದು ಮುಗಿಸ್ಕೊಂಡು ಮರುದಿನವೇ ಬಂದ ಕ್ಷಣವೇ ನಿಮ್ಮ ಅಣ್ಣನ ಹತ್ತಿರ ಬಂದು ನಮ್ಮಿಬ್ಬರ ಮದುವೆ ವಿಷಯವನ್ನು ಮಾತಾಡುತ್ತೇನೆ. ಈಗಲಾದರೂ ಸಂತೋಷವಾಗಿದ್ದೇನೆ. ತೇಜು, ತುಂಬಾನೇ ಸಂತೋಷ ಆಗ್ತಾ ಇದೆ. ನನ್ನ ಮನಸ್ಸಿಗೆ ತುಂಬಾನೇ ಸಂತೋಷ ಆಗ್ತಾ ಇದೆ. ಹೌದಾ ದೀಪ? ಇಂತಹ ಸಂತೋಷದ ವಿಷಯವನ್ನು ಎಂದೆಂದಿಗೂ ನಿನ್ನ ಭದ್ರವಾದ ಹೃದಯದಲ್ಲಿ ಬಚ್ಚಿಕೋ ದೀಪ. ದೀಪ, ಇಂತಹ ಪ್ರೀತಿ ಅದೆಂತ ಕ್ಷಣದಲ್ಲಾದರೂ ದೂರಲಾಗದು. ದೀಪ, ಇಂತಹ ತಂಗಾಳಿಯಲ್ಲಿ ಕೇಳಿ ಬರುವಂತ ಸಂಗೀತವನ್ನು ಬೇಡವೇ? ಹೊಸ ಹಾಡ
ಕಣ್ಣಿಟ್ಟ ಹೆಣ್ಣಿನ ಜೊತೆ ಕಾಮದಾಟ ಆಡುವ ಮದನ ಕಾಮರಾಜ ಈ ಸೂರ್ಯ. ಅಂತಹದರಲ್ಲಿ ನಾನು ಇಡುತ್ತಿರುವ ಪ್ರತಿ ಹೆಜ್ಜೆಗೂ ಅಡ್ಡಿ ಬರುತ್ತಿದ್ದಾನೆ ಆ ರಾಣ. ಲೇ ರಾಣ, ಈ ಸೂರ್ಯನ ಸರಿದಾರಿಯಲ್ಲಿ ಯಾರೇ ಅಡ್ಡ ಬಂದು ನಿಂತರೋ ಅವನಿಗೆ ಕಾದಿದೆ ಈ ಯಮರಾಜನ ಮರಣ ಪಾಶ. ಇನ್ನು ಮುಂದೆ ನಿನ್ನ ಕಾದಿದೆ ಯಮಲೋಕದ ದಾರಿ. ಅದಕ್ಕೆ ನಾ ಹಾಡುವೆ ಈ ಸೂರ್ಯನಿಂದಲೇ ನಾನು. ಹೇಗಿದ್ದ ಸೂರ್ಯ ನೀಲಿನಲ್ಲಿ ರಾಣರ ಕೈವಾಡ. ನಿನ್ನ ಖಜಾನೆ ಸೇರಬೇಕಾಗಿದ್ದ 60 ಕೋಟಿ ಹಣ ಈ ರಾಣರ ಖಜಾನೆ ಸೇರಿ ಹೋಯಿತು. ಇದನ್ನರಿತು ಸುಮ್ಮನಿದ್ದರೆ ಸರಿ, ಹೋದರೆ ಈ ನಿನ್ನ ಪಾದ ಸೇರುವುದು ಯಮನ ಪಾದ. ಸಾಧ್ಯವೆಂಬುದು ಸೂರ್ಯನ ಪದಪುಂಜಗಳಲ್ಲೇ ಇಲ್ಲ. ಅಂತಹ ಸಂದರ್ಭ ಬಂದರೆ ಸಮುದ್ರದಲ್ಲಿ ಅಬ್ಬರಿಸಿ ಬರುವ ಆರ್ಭಟದ ಅಲೆಗಳಿಗೆ ಈ ಮಹಾರಾಜ
ಈ ಸೂರ್ಯ ಈ ನನ್ನ ಚದುರಂಗದ ಆಟದಲ್ಲಿ ನೀನು ನನ್ನ ಅಡಿಯಾಳಾಗಿರಬೇಕು ಅದೇ ಈ ಸೂರ್ಯನ ಕುತಂತ್ರ ಏ ಸೂರ್ಯ ನಿನ್ನ ತಂತ್ರ ಕುತಂತ್ರಕ್ಕೆ ಎದುರಿ ಪಾರಾಗುವ ಏಣಿಯಲ್ಲ ಇವನು. ಈಗ ನಾನು ಬೇಟೆಗಾರನಂತೆ ಬೀಸಿರುವ ಬಲೆಯಲ್ಲಿ ಎದ್ದು ಲಿಬಿ ಒತ್ತೋಡಲೇಬೇಕು ಮಗನೇ. ಆಗ ತೋರಿಸುವೆ ಈ ರಾಣನ ಕಪಟ ಕಾರಾಸ್ಥಾನವನ್ನ. ಕಾರಾಸ್ಥಾನ ಈ ನಿನ್ನ ಕಪಟ ಕಾರಾಸ್ಥಾನದಿಂದ ನನ್ನನ್ನು ಹಿಡಿಯಲು ಬಂದರೆ ನಾನು ಸುರಿಸುವ ಬೆಂಕಿಯ ಮಳೆಯಲ್ಲಿ ಬಿದ್ದು ಸುಟ್ಟು ಭಸ್ಮವಾಗಿ ಬಿಡುತ್ತೇನೆ. ನೀನು ಬೀಸುವ ಬಲೆಯಲ್ಲಿ ನಿನ್ನನ್ನೇ ಸಿಲುಕಿಸದೆ ಹೋದರೆ ಚತುರತೆ ಹೊಂದಿರುವ ಗಂಡದೆಯ ಗಂಡುಗಲೇ ಈ ಸೂರ್ಯ ಗಂಡುಗಲೇ. ಏ ಸೂರ್ಯ ನಿನ್ನ ಸಾಮ್ರಾಜ್ಯದ ನೀನು ಗಂಡುಗಲೆ ಎಂದು ನಿನಗೆ ರಾಡಿದರೆ ನರಸತ್ತ ನಾಮರ್ಥ ನೀನಾಗಬೇಕಾಗುತ್ತದೆ. ನನಗೆ ಸವಾಲಾಗುವ ಮುನ್ನ ನಿನ್ನ ಕೈ ಕಾಲುಗಳನ್ನು ಕತ್ತರಿಸಿದ ಬಿಡಲಾರ ಈ ರಾಣ. ಸಿಂಹದ ಮರಿ ಮೈ ಮೇಲೆ ಎಚ್ಚರವಿಲ್ಲದೆ ಸಿಂಹದ ಮರಿಯಾಗಿ ಕಚ್ಚಲು ಬಂದರೆ ನಿನ್ನ ಎದ ಚೀಳಿ ರಕ್ತ ಕುಡಿಯುವ ಹಠವಾಗಿ ನಾನಾಗಬೇಕಾಗುತ್ತದೆ. ನಾನು ಮನಸ್ಸು ಮಾಡಿದರೆ ಈ ಭೂಮಂಡಲದಲ್ಲೇ ರಾಣ ಎನ್ನುವ ನಾಮವನ್ನೇ ನಿರ್ನಾಮ ಮಾಡುತ್ತೀನಿ. ಎಚ್ಚರಿಕೆ. ಏ ಸೂರ್ಯ ನನ್ನ ಹೊಣೆ ಬರದ ಬ್ರಹ್ಮದೆಯಿಂದ ನನ್ನ ನಿರ್ನಾಮ ಮಾಡಲು ಸಾಧ್ಯವಿಲ್ಲ ಎಂದ ಮೇಲೆ ನೀನು ನನ್ನನ್ನು ಎದುರಿಸಲು ಬಂದಿರುವೆಯೇನೋ ಬಚ್ಚ. ಗಂಡತನವಿಲ್ಲದ ಷಂಡನಂತೆ ಮಾಡುವ ನೀನು ಈ ಸೂರ್ಯನ ಸಾವನ್ನು ನಿನ್ನ ಕನಸಿನಲ್ಲಿಯೂ ಕಾಣಬೇಕು. ನಮಗೆ ಎದುರಾಗುವ ಯೋಚನೆಯನ್ನು ಇಲ್ಲಿಗೆ ಬಿಟ್ಟಿಗೆ ಇಲ್ಲವಾದರೆ ನನ್ನ ಕೈಯಿಂದ ಬಲಿಯಾಗಲು ಸಿದ್ಧನಾಗು. ಸಮಯ ಬಂದಾಗ ನಿನ್ನ ಮರಣದ ಸಮಾಧಿ ತೋರುತ್ತೇನೆ. ಅಲ್ಲಿಯವರೆಗೂ ನೆಮ್ಮದಿಯಿಂದ ಉಸಿರಾಡು ಮಗನೇ ರಾಣ. ಹೋಗು ಸೂರ್ಯ ಹೋಗು. ನೂರಾರು ರಾಜ ಮಹಾರಾಜರ ವಿರುದ್ಧ ಹೋರಾಡಿ ಅವರ ತಲೆಗಳನ್ನ ಕತ್ತರಿಸಿ ಅವರ ಸಮಾಧಿ ಮೇಲೆ ನನ್ನ ಸಿಂಹಾಸನವನ್ನೇ ಸ್ಥಾಪಿಸಿಕೊಂಡು ನನಗೆ ಯಾರ ಸಾಟಿ ಎಂದ ಮೇರೆದಾಡುತ್ತಿರುವ ಈ ರಾಣ ಪ್ರತಾಪನಿಗೆ ಮರಣದ ದಾರಿ. ಲೇ ಸೂರ್ಯ ನಿನ್ನ ಮುದ್ದು ಮುಖದ ತಂಗಿಯ ಬಾಳಿನಲ್ಲಿ ಅಪನಂಬಿಕೆ ಎಂಬ ವಿಷ ಬೀಜವನ್ನು ಬಿತ್ತೆ ಅದನ್ನು ಎಮ್ಮರವಾಗಿ ಬೆಳೆಸಿ ಈ ರಾಣನ ಅಹಂಕಾರ ಗರ್ವದಿಂದ ಗುಣ ಮೇಲಾವಂತ ಮಾಡುತ್ತಾನೆ ಈ ರಾಣ ಪ್ರತಾಪ ಸಿಂಹ. ನನ್ನ ಕುತಂತ್ರವನ್ನು ಸಾಧಿಸಲಿದೆ ನನಗೆ ಸರಿಯಾದ ಸಮಯ. ಈ ಸಂದರ್ಭದಲ್ಲಿ ಈಗ ದೀಪದಂಬರಿಗೆ ಪತ್ರದ ಮಾಯದ ಮೋಡಿಯನ್ನು ಹಾಕಿ ಅವರ ಪ್ರೀತಿಯಲ್ಲಿ ಸುನಾಮಿಯನ್ನು ಎಬ್ಬಿಸಿ ಆ ಸುನಾಮಿಯಲ್ಲಿ ಚಿಂತನೆಯಿಂದ ಅವರಿಬ್ಬರ ಪ್ರೀತಿಯನ್ನು ನುಚ್ಚು ನೂರಾಗುವಂತೆ ಮಾಡದೆ ಹೋದರೆ ನಾನು ಚದುರಂಗದ ಚಕ್ರವರ್ತಿ ರಾಣ ಪ್ರತಾಪ ಸಿಂಹನೇ ಅಲ್ಲ. ಬರುತ್ತಾರೆ
ಸಾಕಾಗೋಗ್ಬಿಟ್ಟು ನೋಡ್ರಿ. ನಮ್ಮ ಅತ್ತೆ ರಸ್ತೆಯಲ್ಲಿ ಮನೆ ಬಿದ್ದೋ ಗೊತ್ತಿಲ್ಲ. ಅಲ್ಲ ರೀ ಅಪ್ಪ, ಸಾಕಾಗೋಯ್ತು ನೋಡ್ರಿ ಈ ಟೈಲರ್ ಕೆಲಸ. ರಾತ್ರೆಲ್ಲ ತುಳಿಬೇಕು, ಹಗಲೆಲ್ಲ ತುಳಿಬೇಕು, ತುಳು ಸಾಕಾಗೋಯ್ತು ನೋಡ್ರಿ. ಇನ್ನೂ ಏನಾದ್ರು ಬಟ್ಟೆ ಗಿಟ್ಟೆ ಇದ್ರೆ ತಗೊಂಬರ್ರಿ, ಹೊಲ್ದು ಕೊಡ್ತೀನಿ. ಆದ್ರೆ ಹುಡುಗರು ಅಲ್ಲಪ್ಪ, ಬರೇ ಹುಡುಗಿರು ಮಾತ್ರ. ಯಾವ್ದೋ 6 ಮೀಟರ್ ಉದ್ದ 3 ಮೀಟರ್ ಆಗ್ಲಿರೋ ಹುಡುಗಿ ನಿಂತಂಗೈತಿ. ಇದೇ ಹುಡುಗಿ ಯಾರೇ ನೀನು? ಯಾಕೆ ಗಂಟೆ ಬಂದು ಹಿಂಗ್ ನಿಂತಿ? ಏಯ್ ಇದು ಬಟ್ಟೆ ಗಿಟ್ಟೆ ಇದಾವ ಹೆಂಗೆ? ಏಯ್ ನೀ ಹಂಗೆಲ್ಲ ಹುಡುಗಿ ಗಿಡಿಗೆ ಅಂತ ಕರಿಬ್ಯಾಡ ನೋಡು. ನನ್ನ ಹೆಸರು ಸಿಂಗಾಪುರದ ಶೈಲಜಾ ಅಂತ, ನೀನು ಶೈಲು ಅಂತಾನೆ ಕರಿ. ಅಂದಂಗ ಈ ಬಟ್ಟೆ ಗಿಟ್ಟೆ ಏನು ಕೇಳಕತ್ತಿಲ್ಲ ಯಾಕ ಅಂತೀನಿ. ಏನು ಇಲ್ಲ, ನಾನು ಟೈಲರ್ ಕಲ್ಲೇಶಿ ಅಂತ. ನಾವು ಬಟ್ಟೆ ಗಿಟ್ಟೆ ಇದಾವನು ಹೊಲ್ಕೊಡೋಣ ಅಂತ ಕೇಳಿದ್ನಪ್ಪ. ಹೌದೌದು, ಟೈಲರ್ ಕಲ್ಲಿಸಿ ಅಂದ್ರ ನೀನ ಏನ? ನಿನ್ನೆ ಹುಡ್ಕಕತ್ತೀನಿ ನೋಡು ನಾನು ಮುಂಜಾನೆಯಿಂದ. ಹೌದಾ? ನನ್ನನ್ನು ಯಾಕೆ ಹುಡುಕ್ತಿದ್ದೆ? ಯಾಕಿಲ್ಲ ಕಲ್ಲೇಶಣ್ಣ, ನಂದು ಒಂದು ಜೊತೆ ಬಟ್ಟಿ ಇತ್ತು, ಹೊಲ್ದು ಕೊಡ್ತೀಯೇನು ಅಂತ. ನೋಡೇ ಶೈಲು, ನನ್ನ ಈ ರೀತಿ ಕಲ್ಲೇಶಣ್ಣ ಅಂತ ಕರಿಬೇಡ, ಆತ ಕಲ್ಲು ಮಾಮ ಅಂತ ಕರಿ. ಕಲ್ತಾಂಡೋಡೆ ನಾವು ಒಳಗಡೆ ಹಾಕೊಳ್ಳೋದು ಹೊಲ್ಕೊಡ್ಬೇಕು ಅಥವಾ ಹೊರಗಡೆ ಹಾಕೊಳ್ಳೋದು ಹೊಲ್ಕೊಡ್ಬೇಕು. ನೋಡು ಮಾಮ, ನನಗ ಹೊರಗ ಹಾಕೊಳ್ಳೋದು ಓದ್ತಂದೊಂದು ಲಂಗ ಮತ್ತೆ ಟೈಟ್ ಆಗಿರೋ ಜಾಕೆಟ್ ಹೊಲ್ಕೊಡ್ಬೇಕು ನೋಡ್ರಿ. ನೀನೇನು ಯೋಚನೆ ಮಾಡಬೇಡ ಶೈಲು, ನಾನು ಮೊಣೆ ಚಾದ ಒತ್ತ ಇರೋ ಸೂಜಿ ಸುಚ್ಚಿದ್ರೆ ಪುಸಕ್ಕ ಪುಸಕ್ಕ ಅಂತ ಒಳಗೆ ಹೋಗಿ ಟಸಕ್ ಟಸಕ್ ಅಂತ ಹೊರಗಡೆ ಬಂದ್ಬಿಡ್ತತೆ. ಅಲ್ಲೋ ಕಲ್ಲ, ಅದೇನದು ಟಸಕ್ ಪುಸಕ್ ಅಂತ ಅನ್ನಕತ್ತಿಯಲ್ಲೋ. ಅದೇ ಶೈಲು, ನನ್ನ ಮಿಷನ್ ಸೌಂಡ್, ಏನ ನನ್ನ ಮಿಷನ್ ಆಗಿರೋ ಸೂಜಿಯಿಂದ ಅದೆಷ್ಟು ಬಟ್ಟೆ ಬಂದಿದ್ದು ನನಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ. ಆದ್ರೆ ಇದುವರೆಗೂ ಕೂಡ ಸ್ವಲ್ಪ ಮಂಡಾಗಿಲ್ಲ ನೋಡಿ. ಹಂಗೈತಿ ನಿನ್ನ ಸೂಜಿ. ಅಂದಾಗ ಯಾವ ಬಟ್ಟೆ? ನಾಳೆ ಸಂಜೆ ಕಡೆ ಬಂದು ಬಿಡ್ತೀನಿ ಓದ್ ಕೊಡತ್ತೀನ. ನಾಳೆ ಸಂಜೆ ಕಡೆ ಬರಂತೆ. ಈಗ ಒಂದ್ ಸ್ವಲ್ಪ ಹತ್ರ ಬರ್ತೀಯ, ಯಾದಪ್ಪ ಅಳಿತಿ ತಗೊಂಬೇಕು. ಅಳ್ತಿ ಟೇಪ ತಂದಿಲ್ಲ ನೀ ಆ ಸಿಮೆಂಟ್ ಇಲ್ಲ ರೋಮರಯ್ಯ. ಏ ತಲೆ ಸುರ್ಕೊಂಡು ನಿನಗೆ ಕಾಣಲ್ಲ? ಎಲ್ಲೈತಿ ಇಲ್ಲೈತೆ. ಎಲ್ ತಗೋ ತೋರ್ಸ. ಏ ತೋರ್ಸನಂತ ಆಮೇಲೆ ಅದನ್ನೆಲ್ಲ ಯೋಚನೆ ಮಾಡಿ ತಿನ್ನೋ ಅಳಿತಿ ತಗೊಂಡ್ ಬಾಳ ಐತೆ. ಅಯ್ಯೋ ಸೋನೆ, ನೀನ್ ಯಾಕಂಗ್ ಯೋಚನೆ ಮಾಡ್ತಿ? ಅಲ್ಲೋ ಟೈಲರ್ ಮಾಮ, ಈಗ ನೀನ್ ಅಳ್ತಿ ತಗೋಬೇಕು ಅಂತಂದ್ರ ನಿನ್ನ ಹತ್ರ ಮೇನ್ ಟೇಪ್ ಬೇಕು. ಆ ಬೇಕಾಗಿರೋ ಸಾಮಾನ್ಯ ಒಳಗ್ ಬಿಟ್ಟು ನಿನ್ನ ಸಾಮಾನ್ ಅಲ್ಲಾಡಿಸ್ಕೊಂಡ್ ಬಂದಿಯಲ್ಲ ಹೆಂಗ ಅಂತೀನಿ. ಏ ಅದೇನಿಲ್ಲ ಶೈಲು, ನಾನು ಇದು ಎಷ್ಟೊಂದು ಹುಡುಗಿರು ಅಳಿತಾವ ನೀನು. ಆದ್ರೆ ಏನೇನು ಅನ್ಸಿರಲ್ಲ ನೋಡಿ. ಆದ್ರೆ ನಿನ್ನ ಅಳಿತಾವ ಬಂದಾಗ ಮಾತ್ರ ಮೈಯೆಲ್ಲ ಒಂಥರ ಜಿಮ್ ಜಿಮ್ ಬಿಡ್ದಾಕತ್ ನೋಡಿ. ಸಮಾಧಾನ ನಿಗರ್ ಕಂಡಿ. ಅದ್ ಯಾಕ ಝೂಮ್ ಝೂಮ್ ಅಂತ ಶಾಕ್ ಹೊಡಿತಂತ ಹೇಳ್ತೀಯ? ಏನಿಲ್ಲ, ಸ್ವಲ್ಪ ನಿಂದ ಬಿಚ್ಚಿ ಹೇಳ್ಬಿಡು. ಏಯ್ ಏನಾದ ನಂದು ಬಿಚ್ಚಿ ಹೇಳದ ಹೆಂಗೈತಿ ನಮ್ಮ ಮೈಯಾಗ ಅಂತೀನಿ. ಅದೇನಿಲ್ಲ, ನಿನ್ ಮನಸ್ ಬಿಚ್ಚಿ ಮಾತಾಡಪ್ಪ ಅಂತ ಹೇಳ್ದೆ. ಹಿಂಗಂದೇನ ನಾ ಬೇರೇನೋ ಮಾಡಿದ್ದೆ ನೋಡು. ಮತ್ತೆ ನೋಡೇ ಶೈಲು, ನೋಡಕತ್ತೀನಿ ಆಗಿಂದ. ನೋಡೇ ಶೈಲು, ನಾನ್ ನಿನ್ ಇಷ್ಟಪಟ್ಟು ತಾಕ, ನೀನೊಂದ್ ಸ್ವಲ್ಪ ಇಷ್ಟಪಟ್ಟು ಹೂ ಅಂದ್ರೆ ನಾ ಇಬ್ರು ಜನ್ಮದ ಜೋಡಿಯಾಗೆ ಜೊತೆಯಾಗಿ ಬಾ. ಜನ್ಮದ ಜೋಡಿ ನಿನ್ ಮಾರಿಗೆ ಆತು ಬಿಡು. ಅಲ್ಲ ಆಗ್ಲ ಒಬ್ನಿಗ ಕೈ ಕೊಟ್ಟಾತು. ಈಗ ಇವನಿಂದ ನಾ ತಪ್ಪಿಸ್ಕೊಂಡು ಹೋಗ್ಬೇಕು. ಹೆಂಗಾರ ಆಗಿ ಸಲೀಸಾಗ ನೈಸ್ ಹೊಡ್ದು ಹೋದ್ರಾತು. ಅಂದಂಗ ನಾನು ನನಗೂ ನೀ ಹೇಳ್ದಂಗ ಬರೀ ಪೂರ್ತಿ ಆಗ್ಬಿಟ್ಟೈತಿ. ಇನ್ಯಾಕ್ ತಡ ಮಾಡ್ತೀಯ? ನಿನ್ನಂಗ ನನ್ನ ಕೈ ಹಿಡ್ಕೊಂಡ್ಬಿಡ, ಹೊಡೆದ್ ಬಿಡಣ. ಹಂಗಾದ್ರೆ ಮುಗಿಸ್ಬಿಡಿ ಮತ್ತೆ ಒಂದ್ ಸ್ಪ್ರೇ ಮಾಡ್ತಾನ. ಹೊಡಿವಂಬತ್ತ.
ಇಲ್ಲೇ ಆಯ್ತು ನೋಡಿ. ನೆನ್ಕೊಳ್ಳಲೇ ಚುಟ್ಟು ಚುಟ್ಟು ಅಂತೈತ ಅಪ್ಪ ಮಾಮ ನಿಮ್ಗೆ ಸೋಟೋ ಸೋಟೋ ಊರಾಗ ಅದಾರಲ್ಲ ಹುಡುಗರು ಮಂದೆ ಚುಟ್ಟು ಚುಟ್ಟು ಅಂತೈತ ಮಾವ ಅಲ್ಲ ಚುಟ್ಟು ಚುಟ್ಟು ಅಂತೈತ ಮಾವ ಸೋಟೋ 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 ಅಲ್ಲೇ ಚುಟ್ಟು ಚುಟ್ಟು ಅಂತೈತ ಹೇಗಿರುವೆ ನನ್ನ ಮರೆತು ಮರೆಯಾಗಿ ಹೋದೆಯಾ? ಈ ಸುಂದರ ಕಾಡಿನಲ್ಲಿ ನಾನು ಒಂಟಿಯಾಗಿ ನಿನ್ನ ಪ್ರೀತಿಯ ವ್ಯಾಮೋಹದಲ್ಲಿ ಕೊರಗುವಂತಾಗಿದೆ. ಈ ನನ್ನ ಪುಟ್ಟ ಹೃದಯದ ಪರಿಸ್ಥಿತಿ. ದೀಪಾ, ನಿನಗಾಗಿ ಕೂಗಿ ಕೂಗಿ ಕರೆದರು ಕೊರಗಿ ಕೊರಗಿ ನರಳಾಡುವಂತಾಗಿದೆ. ನಾನು ಕಟ್ಟಿರುವ ಕನಸುಗಳು ಮುಳ್ಳಾಗಿ ಚುಚ್ಚಬೇಡ ದೀಪ. ಆ ಮುಳ್ಳಿನ ಗಿಡದಲ್ಲಿ ಎಷ್ಟು ಸುಂದರವಾಗಿ ಕಾಣುತ್ತಿದೆ ಆ ಗುಲಾಬಿ ಹೂ. ದೀಪ, ನಾನು ಕಟ್ಟಿರುವ ಕನಸುಗಳು ನಿನಗಾಗಿಯೇ ಮೀಸಲು. ದೀಪ, ಈ ಹೃದಯದ ಬಾಗಿಲು ನಿನಗಾಗಿಯೇ ತೆರೆದಿದೆ.